ಸೊ ಗೈಸ್ ಇಲ್ಲಿ ನೋಡಿ, ಸೊ ಈ ವಿಂಡ್ಶೀಲ್ಡ್ನ ನಾನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇದ್ದರೆ ಸೊ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು K20 ಮೋಟೋಸ್. ಸೊ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನಮ್ಮ NS200ಅಲ್ಲಿ ಸೊ ವೈಸರ್ ಅಂತ ನೋಡ್ತಿದ್ದೀರಾ ನೀವು. ಸೊ ಈ ವೈಸರ್ ಇದನ್ನು ರಿಮೂವ್ ಮಾಡಿ ಡಾಮಿನರ್ ವೈಸರ್ ಹಾಕಬೇಕು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್ ಇಲ್ಲಿ ನೋಡಿ, ನಮ್ಮ ಹತ್ರ ಡಾಮಿನರ್ ವೈಸರ್ ಇದೆ. ಸೊ ಇದನ್ನು ಇದರಲ್ಲಿ ಇನ್ಸ್ಟಾಲ್ ಮಾಡೋಣ ಇವತ್ತು. ಸೊ ಅದಕ್ಕಿಂತ ಮುಂಚೆ ನೋಡಿ, ಇದನ್ನು ರಿಮೂವ್ ಮಾಡಬೇಕು. ಸೊ ಇದು ಓಲ್ಡ್ ವೈಸರು. ಸೊ ಇದು ಒರಿಜಿನಲ್ ಕಂಪನಿ ಫಿಟೆಡ್ ಇದೆಯಲ್ಲ, ಸೊ ಅದನ್ನು ರಿಮೂವ್ ಮಾಡ್ಕೋಬೇಕು ಫಸ್ಟು. ಸೊ ಬನ್ನಿ ರಿಮೂವ್ ಮಾಡುವ. ಫಸ್ಟು ಇಲ್ಲಿರೋ ಎಲ್ಲಕ್ಕಿಂತ ರಿಮೂವ್ ಮಾಡ್ಕೊಳ್ಳಿ ಗೈಸ್. ರಿಮೂವ್ ಆದಮೇಲೆ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಒಳಗಡೆ ಇಲ್ಲಿ ತೋರ್ತಾ ಇದೆ ನೋಡಿ, ಇಲ್ಲೆರಡು ಬುಷ್ ಥರ ಇದೆ, ಅದು ಇದ್ರ ಒಳಗೆ ಇರೋದು. ಸೊ ಅದನ್ನು ರಿಮೂವ್ ಮಾಡಬೇಕು. ಜಸ್ಟ್ ಹೀಗೆ ಫೋರ್ಸ್ಲಿ ಅಷ್ಟೇ. ಇಲ್ಲಿ ನೋಡಿ, ಬಂದು ನೋಡಿ, ಇಲ್ಲಿ ನೋಡಿ. ಸೊ ಡಾಮಿನರ್ ವೈಸರ್ ಹಾಕಲಿಕ್ಕೆ ಈ ಮೇಲ್ಗಡೆ ಇರೋ ವೈಸರ್ ಮಾತ್ರ ತೆಗಿಬೇಕಾಯ್ತಾ. ಸೊ ಅಡಿಗಡೆ ಇರೋ ಕಂಪ್ನಿ ವೈಸರ್ ಏನಿದೆ ಅದು ಗಾಡೀಲೇ ಇರಬೇಕು. ಸೊ ಅದಿದ್ದರೆ ಮಾತ್ರ ಫಿಟ್ ಮಾಡೋಕ್ಕಾಗೋದು. ಸೊ ಫಸ್ಟಿಗೆ ಇದು ಮೇಲ್ಗಡೆ ಇರುವಂಥ ಹಳೆ ವೈಸರ್ನ ರಿಮೂವ್ ಮಾಡ್ಕೊಳ್ಳೋಣ. ಸೊ ವೈಸಲ್ಲಿ ನೋಡಿ, ಇದ್ರ ಮೇಲಿರೋ ವಿಂಡ್ಶೀಲ್ಡ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಟಾಕು ಇದನ್ನು ವಾಪಸ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದರಲ್ಲಿ. ಸೊ ವಾಪಸ್ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲೆರಡು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಡ್ರಿಲ್ ಮಾಡಿ, ಸೊ ಇದರಲ್ಲಿ ಮೇಲ್ಗಡೆ ಹೋಲ್ ಇದೆ ನೋಡಿ, ಅದಕ್ಕೆ ಮ್ಯಾಚ್ ಮಾಡಿ ಸ್ಕ್ರೂ ಹಾಕ್ಬಿಡೋಣ. ಸೊ ನೋಡಿ, ಇವಾಗ ಡ್ರಿಲ್ ಆಗಿದೆ. ಇಲ್ಲೊಂದು, ಇಲ್ಲೊಂದು. ಇವಾಗ ಜಸ್ಟ್ ಇದನ್ನು ಹಿಂಗೆ ಇಡೋದು, ಸ್ಕ್ರೂ ಹಾಕಿದ ಮೇಲೆ ಸಿಕ್ಕುವ. ಸೊ ಇಲ್ಲಿ ನೋಡಿ ಗೈಸ್, ಇವಾಗ ಫುಲ್ಲು ಫಿಟ್ಟಿಂಗ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸೊ ಈಚಿಗೊಂದು ಸ್ಕ್ರೂ, ಈಚಿಗೊಂದು ಸ್ಕ್ರೂ. ಸೊ ಇಷ್ಟೇ ಗೈಸ್, ಇಲ್ಲಿ ನೋಡಿ. ಸೊ ಇಲ್ಗಡೆ ಡಬಲ್ ಸೈಡ್ ಗಮ್, ಏನಕ್ಕಂದರೆ ವೈಬ್ರೇಷನ್ ಬರಬಾರ್ದಂತ. ಸೊ ಇವಾಗ ಇಲ್ಲಿ ಫಿಟ್ ಮಾಡೋಣ. ಸೊ ಇಲ್ಲಿ ನೋಡಿ ಗೈಸ್, ಸೊ ಇಲ್ಲಿ ಕೂತಿದೆ ಒಳಗೋಗಿ ಕರೆಕ್ಟಾಗಿ. ಸೊ ಇವಾಗ ನೋಡಿ, ಇಲ್ಲಿ ಮುಗಿದಿದೆ. ಇಲ್ಲಿ ನೋಡಿ, ಸೊ ಇಲ್ಲಿ ಇವಾಗ ಎಲ್ಲಂಕಿ, ಆಮೇಲೆ ಇಲ್ಲಿ ಆವಾಗ ರಿಮೂವ್ ಮಾಡಿದ್ದೆವು, ಎರಡು ಎಲ್ಲಂಕಿ ಹಾಕೋಣ. ಸೊ ವಿಂಡ್ಶೀಲ್ಡ್ ಫುಲ್ ಕಂಪ್ಲೀಟಾಗಿ ಫಿಟ್ ಆಗಿದೆ. ಇಲ್ಲಿ ನೋಡಿ. ಸೊ ಇವಾಗ ಎಲ್ಲೂ ಸ್ಪೇಸ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀವು ಇದ್ರ ಒಳಗಡೆ ಒಂದಿದೆ ನೋಡಿ, ಆ ವೈಸರು ಸಣ್ಣ ವೈಸರು, ಇದನ್ನು ಟಚ್ ಮಾಡಿ ಹಾಕ್ತೀನಂದರೆ ಈ ಪಾರ್ಟ್ ಏನಿದೆ ಇದು ಇಲ್ಲಿ ಬರುತ್ತೆ, ಹಿಂಗೆ ಹೋಗುತ್ತಾ. ಸೊ ಇದ್ರ ಮೇಲೆ ಬಂದಿಲ್ಲತ್ತೆ. ಸೊ ಹಿಂಗೆ ಹಾಕಿದ್ರೆ ಬೆಸ್ಟು. ಈ ಬಜಾಜ್ ಸಿಂಬಲ್ಲು ಇದೆ ನೋಡಿ, ಅದು ಮುಚ್ಚಿ ಹೋಗಬಾರ್ದು. ಸೊ ಈ ಸಿಂಬಲ್ ಇಲ್ಲ ಇದರಲ್ಲಿ, ಮುಚ್ಚಿ ಹೋಗಿದೆ. ಸೊ ಈಚೆ ಕಡೆ ನೋಡಿ, ಸೊ ಸೇಮ್ ಆಗಿ ಕೂದಿದೆ ಎರಡು ಕಡೆನೂ. ಇದು ನಮ್ಮ NS200ನ ವಿಂಡ್ಶೀಲ್ಡ್, ಓಲ್ಡ್ ವಿಂಡ್ಶೀಲ್ಡು. ಸೊ ನನಗಿದು ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ಗಿವ್ ಅವೇ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗಿವ್ ಅವೇಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಇದೆ. ಸೊ ಏನಿಲ್ಲ, ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಹಾಗೆ ಒಂದು ಕಮೆಂಟ್ ಹಾಕಿ ಈ ವಿಡಿಯೋದಲ್ಲಿ. ಸೊ ಯಾರ ಕಮೆಂಟಿಗೆ ಜಾಸ್ತಿ ಲೈಕ್ಸ್ ಇರುತ್ತೆ, ಸೊ ಅವ್ರ ಕಮೆಂಟಿಗೆ ನಾನು ಇದನ್ನು ಪಿಕ್ ಮಾಡಿ ಅವ್ರಿಗೆ ಇದನ್ನು ನಾನು ಕೊಡ್ತೀನಿ. ಯಾರು ವಿನ್ ಆಗಿದ್ದಾರೆ ಇದನ್ನು, ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಸಂಡೇ ಹೇಳ್ತೀನಿ. ಸೊ ವಿಡಿಯೋ ಇವತ್ತು ಬಂದಿದೆ, ಈ ಸಂಡೇ. ಸೊ ನೆಕ್ಸ್ಟ್ ಸಂಡೇ ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಇದೇ ಗೈಸ್, NS200 ಡಾಮಿನರ್ ವೈಸರ್ನ ಇನ್ಸ್ಟಾಲ್ ಮಾಡೋದು ಹೇಗಂತ. ಸೊ ನಿಮಗೆ ಡಾಮಿನರ್ ವೈಸರ್ ಬೇಕಂದರೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇದು ಸ್ವಲ್ಪ ಬ್ಲ್ಯಾಕ್ ಜಾಸ್ತಿ ಬರುತ್ತೆ. ಒರಿಜಿನಲ್ ಡಾಮಿನರ್ ಆದರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರುತ್ತೆ, ಹೊರಗಡೆ ಇಲ್ಲಿ ಒಳಗಡೆದು ತೋರುತ್ತೆ. ಸೊ ನನಗೆ ಅದು ಬೇಡ ಅಂತ ಇದನ್ನೇ ತರಿಸಿರೋದು. ಏನಕ್ಕಂದರೆ ಇದು ಒಳಗಡೆ ತುಂಬ ಹೋಲ್ಸ್ ಎಲ್ಲ ಇದೆಯಲ್ಲ, ಅದು ತೋರೋದು ಬೇಡ ಅಂತ. ಸೊ ನಿಮ್ಗೆ ಬೇಕಂದರೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ ಬೇಕಾದರೆ ತೊಗೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.